ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಕಡೆ ಒಂದೇ ಮಾತು ಕೇಳ್ತಾ ಇದ್ದೇವೆ. ಅದೇನಪ್ಪ ಅಂದರೆ AI ಬಂದರೆ IT ಜಾಬ್ಸ್ ಎಲ್ಲ ಹೋಗುತ್ತೆ, ಸಾಫ್ಟ್ವೇರ್ ಮಂದಿಗೆ ಕೆಲಸ ಇರಲ್ಲ. ಹೀಗಾಗಿ ಜನ ಭಯಪಡ್ತಾ ಇದ್ದಾರೆ, ಪ್ರೊಫೆಷ್ನಲ್ಸ್ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ, ಸ್ಟೂಡೆಂಟ್ಸು ಫ್ಯೂಚರ್ ಬಗ್ಗೆ ಏನಾಗುತ್ತೆ ಅಂತ ಟೆನ್ಷನಲ್ಲಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋನಲ್ಲಿ ಸ್ವಲ್ಪ ನಿಧಾನವಾಗಿ ಕಾಮಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ಹೈಪ್ ಇಲ್ಲ ಮತ್ತು ಪ್ಯಾನಿಕ್ ಇಲ್ಲ. ಇಲ್ಲಿ ಮಾತಾಡೋದೆಲ್ಲ ರಿಯಲ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ರಿಯಾಲಿಟಿ ಮಾತ್ರ. ಹಾಗಿದ್ರೆ AI ನಿಜವಾಗ್ಲೂ ಏನು? ಫಸ್ಟ್ ಒಂದು ಸಿಂಪಲ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. AI ಮನುಷ್ಯ ಥರ ಥಿಂಕ್ ಮಾಡಲ್ಲ. AI ಒಂದು ಹ್ಯೂಮನ್ ಟ್ರೈನ್ಡ್ ಸಿಸ್ಟಮ್, ಅಂದರೆ ಮನುಷ್ಯ ಟ್ರೈನ್ ಮಾಡಿರೋ ಒಂದು ವ್ಯವಸ್ಥೆ. ಅದು ಕಲ್ತಿರೋದು ಮನುಷ್ಯ ಕೊಟ್ಟ ಡಾಟಾ ಮೇಲೆ, ಮನುಷ್ಯ ಬರೆದು ಕೊಟ್ಟ ಇನ್ಫಾರ್ಮೇಷನ್ ಮೇಲೆ, ಮನುಷ್ಯ ಕೊಟ್ಟ ಪ್ಯಾಟರ್ನ್ಸ್ ಮೇಲೆ. ಅಂದರೆ AI ಆನ್ಸರ್ ಕೊಡೋದು ಪ್ರೊಬಾಬಿಲಿಟಿ ಮತ್ತು ಪ್ಯಾಟರ್ನ್ ಬೇಸ್ ಮೇಲೆ, ಅಂದರೆ ಸಂಭಾವಿತ್ಯ ಮತ್ತು ಮಾದರಿ ಆಧಾರಿತದ ಮೇಲೆ, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಅಲ್ಲ. ಅದಕ್ಕೆ ಕೆಲವು ಸಲ ನಮಗೆ AI ನಮಗೆ ಬೇಕಾಗಿರೋ ಆನ್ಸರೇ ಕೊಡೋದು. ಹಾಗಿದ್ರೆ ನಿಜ ರಿಸ್ಕ್ ಏನು? ನಿಜವಾದ ಪ್ರಾಬ್ಲಮ್ AI ಅಲ್ಲ. ನಿಜವಾದ ಪ್ರಾಬ್ಲಮ್ ಎಲ್ಲಿದೆ ಅಂದರೆ, ಝೀರೋ ನಾಲೆಡ್ಜ್ ಇದ್ದರೂ AI ಮೇಲೆ ಫುಲ್ ಡಿಪೆಂಡೆಂಟ್ ಆಗಿರೋದು ಪ್ರಾಬ್ಲಮ್. ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದರೆ AI ಆನ್ಸರ್ ಸರಿಯೋ ತಪ್ಪೋ ಜಡ್ಜ್ ಮಾಡೋಕ್ಕೆ ಆಗಲ್ಲ. AI ದೃಢತೆಯಿಂದ ತಪ್ಪು ಆನ್ಸರ್ ಕೊಟ್ಟರೂ ಕ್ಯಾಚ್ ಮಾಡೋಕ್ಕೆ ಆಗಲ್ಲ. ಅರ್ಥವಿಲ್ಲದ ದೃಢತೆ ಎಂದೆಂದಿಗೂ ಡೇಂಜರ್. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಪರ್ಸನಲಿ AI ಟೂಲ್ಸ್ ಯೂಸ್ ಮಾಡ್ತೀನಿ. ಅವು ನನಗೆ ಯೂಸ್ಫುಲ್ ಆಗಿವೆ. ಆದರೆ ಒಂದು ಕಂಡೀಷನ್, ನನಗೆ ಸಬ್ಜೆಕ್ಟ್ ಅರ್ಥ ಆಗಿದ್ರೆ ಮಾತ್ರ. ನನಗೆ ಸಬ್ಜೆಕ್ಟ್ ಅರ್ಥ ಇದ್ದಾಗ ಮಾತ್ರ AI ನನಗೆ ಟೈಮ್ ಸೇವ್ ಮಾಡಿದೆ, ರಿಪಿಟೇಟಿವ್ ಕೆಲಸ ಕಡಿಮೆ ಮಾಡಿದೆ ಮತ್ತು ಥಿಂಕಿಂಗ್ ಫಾಸ್ಟ್ ಮಾಡಿದೆ. ಆದರೆ ಫೈನಲ್ ಡಿಸಿಷನ್ ಅದು ಮನುಷ್ಯರ ಮೇಲೆ ಇರಬೇಕು. ಜವಾಬ್ದಾರಿ ಯಾವತ್ತೂ AI ತಗೊಳ್ಳಲ್ಲ, ಮನುಷ್ಯನೇ ತಗೊಳ್ಬೇಕು. ಆಂಥ್ರಪಿಕ್ ಮತ್ತು AI ಸೇಫ್ಟಿ. ಇತ್ತೀಚಿನ ದಿನಗಳಲ್ಲಿ ಆಂಥ್ರಪಿಕ್ ಥರ ಕಂಪ್ನೀಸು AI ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಇದರ ಅರ್ಥ AI ಖರಾಬ್ ಅಂತ ಅಲ್ಲ. ಯಾವತ್ತೂ ಬ್ಲೈಂಡ್ ಟ್ರಸ್ಟ್ ಪ್ಲಸ್ ಪವರ್ಫುಲ್ AI ಯೂಸ್ ಮಾಡಿದರೆ ಮಿಸ್ಟೇಕ್ಸ್ ಫಾಸ್ಟೇ ಇರ್ತವೆ. ಸೇಫ್ಟಿ ಅಂದರೆ ಮನುಷ್ಯ ಲೂಪ್ನಲ್ಲಿದ್ದಾಗ ಮಾತ್ರ, ಮನುಷ್ಯನ ವೆರಿಫಿಕೇಷನ್ ಇದ್ದರೆ ಮಾತ್ರ, ಮನುಷ್ಯ ಜವಾಬ್ದಾರಿ ತಗೊಂಡ್ರೆ, ಅಂದರೆ ಹ್ಯೂಮನ್ ಇನ್ ದಿ ಲೂಪ್, ಹ್ಯೂಮನ್ ವೆರಿಫಿಕೇಷನ್, ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಮಾತ್ರ ಸೇಫ್ಟಿ ಇರುತ್ತೆ. ಹಾಗಿದ್ರೆ AI ಏನು ಸೂಪರ್ ಆಗಿ ಕೆಲಸ ಮಾಡುತ್ತೆ? ಕ್ಲಿಯರ್ ಆಗಿ ಹೇಳಬೇಕಂದ್ರೆ AI ಜಾಬ್ಸ್ ತಗೊಳ್ತಿಲ್ಲ. ಹಾಗಿದ್ರೆ ಏನು ತಗೊಳ್ತಿದೆ? AI ಬೋರಿಂಗ್ ರಿಪಿಟೇಟಿವ್ ಕೆಲಸ ತಗೊಳ್ತಾ ಇದೆ. ಅದು ಯಾವುದಪ್ಪ ಅಂದರೆ ಡೈಲಿ ಟಾಸ್ಕ್ಸ್, ಡ್ರಾಫ್ಟಿಂಗ್, ಬೇಸಿಕ್ ಅನಾಲಿಸಿಸ್. ಇದು ನಮಗೆ ಒಂದು ಥ್ರೆಟ್ ಅಲ್ಲ, ಇದು ನಮಗೆ ಒಂದು ಭಯ ಅಲ್ಲ, ಇದು ಲೆವರೇಜ್, ಅಂದರೆ ಹತೋಟಿ ಇದ್ದ ಹಾಗೆ. AI ನಮ್ಮನ್ನು ಫೇಲ್ ಮಾಡಲ್ಲ, ಅಂದರೆ ಬ್ಲೈಂಡ್ ಡಿಪೆಂಡೆನ್ಸಿ ಫೇಲ್ ಮಾಡುತ್ತೆ. ಹಾಗಿದ್ರೆ ಫ್ಯೂಚರ್ ಯಾರಿಗಿದೆ? ಯಾರು ಥಿಂಕ್ ಮಾಡ್ತಾರೆ ಮತ್ತು AI ಕರೆಕ್ಟಾಗಿ ಯೂಸ್ ಮಾಡ್ತಾರೆ ಅವರಿಗೆ AIನಲ್ಲಿ ಫ್ಯೂಚರ್ ಪಕ್ಕಾ ಇದೆ. ಅಂದರೆ AI ಒಂದು ಟೂಲ್ ಅಷ್ಟೇ, ಆದರೆ ಬ್ರೈನ್ ಅಥವಾ ಮೆದುಳು ನಿಮ್ಮದೇ.